ಮಾಡಿರುವ ಅಧಿಕಾರಿಯ ಬೆನ್ನಿಗೆ ನಿಂತ್ಕೊಂಡಿದೆಯಾ ಪೊಲೀಸ್ ಇಲಾಖೆ? ತಪ್ಪು ಮಾಡಿರುವ ಅಧಿಕಾರಿಯ ಶ್ರೀರಕ್ಷೆಗೆ ಪೊಲೀಸ್ ಇಲಾಖೆ ನಿಂತ್ಕೊಂಡಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾವ ಅಧಿಕಾರಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕೆ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ತಪ್ಪು ಮಾಡಿರುವ ಇನ್ಸ್ಪೆಕ್ಟರ್ ರಾಕೇಶ್ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಪೊಲೀಸ್ ಇಲಾಖೆ, ಯಾಕೆ ಅಂತ. ಪ್ರಮುಖವಾಗಿ ಅಮಾಯಕ ಪೊಲೀಸ್ ಕಾನ್ಸ್ಟೇಬಲ್ ತಲೆದಂಡ ಹಾಕಿದೆಯಂತೆ. ಟೀ ಶಾಪ್ ಹುಡುಗನಿಗೆ ಥಳಿಸಿದ್ದ ಇನ್ಸ್ಪೆಕ್ಟರ್ ರಾಕೇಶ್. ಈ ಪ್ರಕರಣ ಯಾವ ಪ್ರಕರಣ ಅಂತ ಯೋಚನೆ ಮಾಡಬೇಡಿ, ಮುಂದುವರೆದು ಅದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಟೀ ಶಾಪ್ ಹುಡುಗನ ಮೇಲೆ ಹಲ್ಲೆ ಆಗಿತ್ತಲ್ಲ, ದೃಶ್ಯ ಸರಿಯಾಗಿರುತ್ತೆ. ಈ ಕೇಸ್ನಲ್ಲಿ ದೇವನಹಳ್ಳಿಯ ಹೆಡ್ ಕಾನ್ಸ್ಟೇಬಲ್ ರೇವಣ್ಣ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಲ್ಲೆಯ ಸಿಸಿಟಿವಿ ದೃಶ್ಯ ಮಾಧ್ಯಮಗಳಿಗೆ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ತಲೆದಂಡ ಆಗಿದೆ. ತಪ್ಪು ಮಾಡಿದವರ ವಿರುದ್ಧ ಶಿಕ್ಷೆ ಕೊಡೋದನ್ನ ಬಿಟ್ಟು ಮಾಧ್ಯಮಗಳಿಗೆ ಈ ವಿಡಿಯೋ ಯಾಕೆ ಹಂಚಿಕೆ ಮಾಡಿದ್ರಿ ಅಂತ ಒಬ್ಬ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗುತ್ತೆ. ಆ ಮೂಲಕ ಇನ್ಸ್ಪೆಕ್ಟರ್ ರಾಕೇಶ್ ಅವರ ಬೆಂಬಲಕ್ಕೆ ಪೊಲೀಸ್ ಇಲಾಖೆ ನಿಂತ್ಕೊಳ್ತಾ ಅನ್ನೋದು ಪ್ರಶ್ನೆ. ಹಲ್ಲೆ ಮಾಡಿದ್ದು ರಾಕೇಶ್, ಈ ರೀತಿ ಅಮಾನುಷವಾಗಿ ಹಲ್ಲೆ ಮಾಡಿದ್ ಯಾಕೆ ಅಂತ ಮಾಧ್ಯಮದವರಿಗೆ ಆ ವಿಡಿಯೋ ಸಿಗ್ತಾ ಇದ್ದಂತೆ ಪ್ರಶ್ನೆ ಮಾಡಿದ್ವಿ. ಪೊಲೀಸ್ ಇಲಾಖೆ ಗಮನಕ್ಕೆ ಬಂತು. ಗಮನಕ್ಕೆ ಬಂದಾಗ ಏನ್ ಮಾಡಬೇಕಾಗಿತ್ತು? ಒಬ್ಬ ಅಮಾಯಕ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ರಾಕೇಶ್ ಅನ್ನೋ ಕಾರಣಕ್ಕೆ ಅವರ ವಿರುದ್ಧ ಕ್ರಮ ಆಗಬೇಕಾಗಿತ್ತು. ಬಟ್ ರಾಕೇಶ್ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ. ಬದಲಾಗಿ ಈ ಹಲ್ಲೆಯ ವಿಡಿಯೋವನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ಯಾರು, ಬಹಿರಂಗಪಡಿಸಿದ್ಯಾರು, ಇದರ ವಿರುದ್ಧ ಧ್ವನಿ ಎತ್ತಿದ್ಯಾರು ಅಂತ ಪ್ರಶ್ನೆ ಬಂದಾಗ ಒನ್ಸ್ ಅಗೇನ್ ಅಮಾಯಕ ಸಿಬ್ಬಂದಿ ಹೆಸರು, ಅವರ ವಿರುದ್ಧ ಕ್ರಮ ತೆಗೆದುಕೊಂಡಿದೆ ಪೊಲೀಸ್ ಇಲಾಖೆ. ಹಂಗಾಗಿ ಈಗ ತಪ್ಪು ಮಾಡಿದವರ ರಕ್ಷಣೆಗೆ ಪೊಲೀಸ್ ಇಲಾಖೆ ನಿಂತ್ಕೊಂಡು ಇನ್ಯಾರ್ದು ತಲೆದಂಡ ಮಾಡೋ ಮೂಲಕ ಬೇರೆ ಸಂದೇಶ ರವಾನೆ ಮಾಡ್ತಾ ಇದೆಯಾ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಹಲ್ಲೆಯ ದೃಶ್ಯ.